ಕ್ಯಾನ್ಸರ್ ಹಾಸ್ಪಿಟಲ್ಸ್ಗೆ ಭೇಟಿ ನೀಡಿದರೆ 100 ಜನ ಅಲ್ಲಿ ಕ್ಯಾನ್ಸರ್ ರೋಗಿಗಳಿದ್ದಾರೆ ಅಂದರೆ ನಿಮಗೆ 70% ಜನರು ಗುಟ್ಕಾ ಸೇವನೆ ಮಾಡೋರು ಅಥವಾ ಬಾಯಿ ಕ್ಯಾನ್ಸರು ಗಂಟಲು ಕ್ಯಾನ್ಸರ್ದವರೇ ಇರ್ತಾರೆ ಮಿತ್ರ. ಇನ್ನು 20-30% ಹಣೆ ಬರಹ ಅಥವಾ ನಮ್ಮ ಕರ್ಮಕ್ಕನುಸಾರವಾಗಿ ಬರುವಂತಹ ಕ್ಯಾನ್ಸರಿಂದ ಇರೋರು ಇರ್ತಾರೆ. ಮತ್ತು ಹೈಪರ್ ಎಸಿಡಿಟಿ, ಗ್ಯಾಸ್ಟ್ರೈಟಿಸ್ಸು ಬಹಳ ಸಿವಿಯರ್ ಆಗುತ್ತೆ ಗುಟ್ಕಾ ತಿನ್ನೋರಲ್ಲಿ. ಮೇಲಾಗಿ ಅವ್ರ ಜೊತೆಗೆ ಸಿಕ್ಕಾಪಟ್ಟೆ ಟೀನೂ ಕುಡಿತಾ ಇರ್ತಾರೆ, ಅತಿ ಖಾರದ ಐಟಮ್ಸು ಅದು ಇದು ಎಲ್ಲನೂ, ಜೊತೆಗೆ ಡ್ರಿಂಕ್ಸು ಕೂಡ ಮಾಡ್ತಾ ಇರ್ತಾರೆ. ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ಕು ತುಂಬ ಹೈ ಆಗಿಬಿಡುತ್ತೆ. ಗುಟ್ಕಾ ತಿನ್ನೋರಲ್ಲಿ HbSAg ಬರುವಂಥ ಚಾನ್ಸಸ್ ದಟ್ಟವಾಗುತ್ತೆ. ಯಾಕಂದರೆ ಅವ್ರು ತಿನ್ನುವಾಗ ಹಸಿವು ನಾಶಕ, ಆಪಟೈಸರ್ ಕಿಲ್ಲರ್, ಹಸಿವು ನಾಶಕ ಗುಟ್ಕಾ. ಯಾವಾಗ ನೀವು ಮಧ್ಯಾಹ್ನ 2 ಗಂಟೆ 3 ಗಂಟೆ ಆಗಿದೆ ಒಂದು ಟೀ ಕುಡಿದ್ಬಿಟ್ಟು ಒಂದು ಗುಟ್ಕಾ ತಿಂದರೆ ನಿಮಗೆ ಮುಂದಿನ 2-3 ಗಂಟೆಗಳ ಕಾಲ ಯಾವುದೇ ರೀತಿಯಾದ ಹಸಿವು ಆಗೋದಿಲ್ಲ ಮಿತ್ರೆ. ಸೊ ಅಪಟೈಸ್ ಕಿಲ್ ಮಾಡುತ್ತೆ. ಇದು ಏನು ಮಾಡುತ್ತೆ, ನಿಮ್ಮ ಲಿವರನ್ನು ಸಂಪೂರ್ಣವಾಗಿ ಕೃಶ ಮಾಡುತ್ತೆ, ಲಿವರನ್ನು ಸಂಪೂರ್ಣವಾಗಿ ವೀಕ್ ಮಾಡಿಬಿಡುತ್ತೆ. ಯಾವಾಗ ಲಿವರ್ ವೀಕ್ ಆಗುತ್ತೆ, ನಿಮಗೆ ಸಡನ್ ಆಗಿ ಏನಾದರೂ ಟೈಫಾಯ್ಡ್ ಆದಾಗ ಅಥವಾ ಅನಾವಶ್ಯಕವಾಗಿ ಜಾಯಿಂಡಿಸ್ ಅಥವಾ ಕಾಮಾಲೆ ರೋಗ ಬರುವಂಥ ಚಾನ್ಸಸ್ ಇರುತ್ತೆ. ಮೇಲಾಗಿ ಯಾಕಂದರೆ ಪರಿಸರದಲ್ಲಿ ಎಲ್ಲೆಲ್ಲೂ ಕೂಡ ಬಸ್ಸಲ್ಲಿ ಅಲ್ಲಿ ಇಲ್ಲಿ HbSAg ವೈರಸ್ ಇದ್ದೇ ಇರುತ್ತೆ. ಯಾರ್ದು ಲಿವರ್ ವೀಕ್ ಇರುತ್ತೆ ಅಂಥವರಲ್ಲಿ ಸಡನ್ನಾಗಿ HbSAg ಅಟ್ರಾಕ್ಟ್ ಆಗಿಬಿಟ್ಟು ಇನ್ಫೆಕ್ಟೆಡ್ ಆಗಿಬಿಡ್ತಾರೆ ಅವರು. ಸೊ ಏನೂ ತಪ್ಪು ಮಾಡಿಲ್ಲ ಅಂದರೂ ಕೂಡ. ಸೊ ಈ ಗುಟ್ಕಾ ತಿನ್ನೋರಲ್ಲಿ ಅಪಟೈಸ್ ಕಿಲ್ ಆಗಿಬಿಟ್ಟು ಹಸಿವು ನಾಶ ಆಗಿಬಿಟ್ಟು ಲಿವರ್ ವೀಕ್ ಆಗಿರುತ್ತೆ ಮಿತ್ರ. ಇದು ಒಂದು ದೈಹಿಕ ಸಮಸ್ಯೆ. ಬಹಳ ಮುಖ್ಯವಾದ ದೈಹಿಕ ಸಮಸ್ಯೆಗಳಲ್ಲಿ ಫೈಬ್ರೋಸಿಸ್, ಓರಲ್ ಕ್ಯಾವಿಟಿ ಫೈಬ್ರೋಸಿಸ್. ನಾನು ಕೆಲವೊಂದು ಪೇಷಂಟ್ಗಳನ್ನು ನೋಡಿದ್ದೀನಿ, ಅವರಿಗೆ ಏನೇ ತಿನ್ನೋದಿದ್ರು ಕೂಡ ಚಮಚದಿಂದ ತಿನ್ನಿಸ್ಬೇಕು. ಯಾಕಂದರೆ ಬಾಯಿ ತೆಗೆಯೋದಿಲ್ಲ, ಬಾಯಿ ಅಂತ ತೆರೆಯೋದಿಲ್ಲ. ಫೈಬ್ರೋಸಿಸ್ ಅಂತಾರೆ ಅದಕ್ಕೆ. ಇದಕ್ಕೆ ಯಾವುದೇ ರೀತಿಯಾದ ಇಮಿಡಿಯೇಟ್ ಚಿಕಿತ್ಸೆ ಇಲ್ಲ. ಮೇಲಾಗಿ ಅದು ಗುಟ್ಕಾ ತಿನ್ನೋದು ಬಿಡೋವರೆಗೂ ಯಾವುದೇ ಚಿಕಿತ್ಸೆ ಫಲಕಾರಿಯಾಗಿ ಕೆಲಸನೂ ಮಾಡೋದಿಲ್ಲ. ಯಾಕಂದರೆ ಇದು ವರ್ಷಾನುಗಟ್ಟಲೆ ಟ್ರೀಟ್ಮೆಂಟ್ ತೊಗೊಳುತ್ತೆ ಅದಕ್ಕೆ. ಸೊ ಹೀಗಾಗಿ ಇದು ದೈಹಿಕ ಸಮಸ್ಯೆಗಳಲ್ಲಿ ಬರ್ತದೆ. ಮತ್ತು ಮೌತ್ ಅಲ್ಸರ್ಸು, ಕ್ಯಾನ್ಸರ್ಸು ಇವೆಲ್ಲ ಕಾಮನ್ಲಿ ಬರುವಂತಹ ಗುಟ್ಕಾದಿಂದ ಬರುವಂಥ ಸಮಸ್ಯೆಗಳು. ಸಾಮಾಜಿಕ ನೈತಿಕ ಸಮಸ್ಯೆಗಳಲ್ಲಿ ಬಸ್ನಲ್ಲಿ ಕೂತ್ಕೋಬೇಕಂದ್ರೆ ಕಿಟಕಿ ವಿಂಡೋ ಸೀಟೇ ಬೇಕು. ಈ ಕಡೆ ಕೂತರೆ ತಿನ್ನುವಂಥ ಅರ್ಜ್ ಆದಾಗ ತಿಂದುಬಿಟ್ರೆ ಎಲ್ಲ ಜನರಿಂದನೂ ಕೂಡ ಒಂದು ಅಪಮಾನ. ಲಾಸ್ಟಲ್ಲಿ ಕೂತ್ಕೋಬೇಕು. ಬಸ್ಸಲ್ಲಿಂದ ಕಿಟಕಿಯಿಂದ ಉಗಿಯುವಾಗ ಹಿಂದ್ಗಡೆ ಯಾರಿಗಾದ್ರೂ ಸಿಡಿಯುತ್ತೇನೋ ಅಂತ ಒಂದು ಭಯ. ಸಿಡಿದ್ರೆ ಅವರಿಂದನೂ ಕೂಡ ಚಪ್ಪಲಿ ಇಟ್ಟು ತಿನ್ನಬೇಕು. ಮತ್ತು ಜನರು ಯಾರಾದರೂ ಒಬ್ಬ ಗಣ್ಯ ವ್ಯಕ್ತಿಗಳನ್ನು ಕರೀತಾರೆ ಅಥವಾ ಏನೋ ಸ್ವಾಮೀಜಿ ಬರ್ತಾರೆ ಅಥವಾ ನಮಗಿಂತಲೂ ಒಂದು ಮರ್ಯಾದಸ್ಥರು ಯಾರಾದರೂ ಕರೆದಾಗ ಬಾಯಲ್ಲಿ ಗುಟ್ಕಾ ಇತ್ತು ಅಂದರೆ ಉಗಿಬೇಕು, ತೊಳ್ಕೋಬೇಕು, ವಾಸನೆ ಹೋಗ್ಬೇಕು, ಆಮೇಲೆ ಹೋಗಬೇಕು. ಸೊ ಇದೆಲ್ಲ ಸಮಾಜದಲ್ಲಿ ಒಂದು ಮರ್ಯಾದೆ ಹೋಗುವಂತಹ ಕೆಲಸ. ಮತ್ತು ಮನೆಯಲ್ಲಿ ಹೆಂಡತಿ ಮಕ್ಕಳು ಇದ್ದರೆ ಅವರಿಗೂ ಕೂಡ ಕೆಟ್ಟದಾಗಿ ಸ್ಮೆಲ್ ಬರುತ್ತೆ. ಸೊ ಅದರಿಂದನೂ ಕೂಡ ತಪ್ಪಿಸ್ಕೋಬೇಕು, ಅವರಿಂದನೂ ಕೂಡ ಅನ್ಸ್ಕೋಬೇಕು, ಆಡಿಸ್ಕೋಬೇಕು. ಬ್ಯಾಂಕ್ಗಳಲ್ಲಿ ಅಲ್ಲಿ ಇಲ್ಲಿ ಹೋಗುವಾಗ ಸ್ಟೇರ್ ಕೇಸ್ ಮೇಲೆ ಮೂಲೆಯಲ್ಲಿ ಉಗಿದಿರ್ತಾರೆ. ಉಗಿಬಾರ್ದು ಅಂತ ದೇವ್ರ ಫೋಟೋ ಕೂಡ ಇತ್ತೀಚೆಗೆ ಹಚ್ತಾ ಇದ್ದಾರೆ. ಆದರೂ ಕೂಡ ಅದರ ಮೇಲೇ ಉಗಿತಾರೆ, ಯಾಕಂದರೆ ದೂರ ಹೋಗ್ಬೇಕಾಗತ್ತೆ. ಸೊ ಇನ್ನು ಕೆಲವರಂತೂ ಮನೆಯಲ್ಲೇ ಬೆಡ್ ಕೆಳಗಡೆನೆ ಒಂದು ಚಂಬು ಅಥವಾ ಬಾಟಲ್ ಕಟ್ ಮಾಡಿಬಿಟ್ಟು ಅದರೊಳಗಡೆ ಮಣ್ಣು ಹಾಕಿಬಿಟ್ಟು ಅದರಲ್ಲೇ ಉಗಿತಾ ಕೂತ್ಕೋತಾರೆ. ಯಾರಾದರೂ ಹೊರಗಡೆ ಇದ್ದವ್ರು ಬಂದರೆ ಎಷ್ಟು ಅಸಹ್ಯ. ಸೊ ಗುಟ್ಕಾ ತಿನ್ನೋರಲ್ಲಿ ನಾನಾ ರೀತಿಯಾದ ಒಂದು ಸಾಮಾಜಿಕ ಮತ್ತು ಮಾರಲ್ ಪ್ರಾಬ್ಲಮ್ಸ್ ತುಂಬ ಇರ್ತವೆ. ಸೊ ಅದೇ ಕಾರಣಕ್ಕೆ ಅದೊಂದು ಚೀಪ್ ಹ್ಯಾಬಿಟ್ ಅಂತ ಪರಿಗಣನೆ ಮಾಡಲಾಗ್ತದೆ. ಗುಟ್ಕಾ ತಿನ್ನೋದು ಬಿಡಲಿಕ್ಕೆ ನಾನಾ ರೀತಿಯಾದ ಜನರು ಪ್ರಯತ್ನ ಮಾಡ್ತಾರೆ. ಕೆಲವರು ಸಿಗರೇಟ್ ಸೇದಕ್ಕೆ ಹೋಗ್ತಾರೆ, ಅದ್ರ ಬದಲಿಗೆ ಸಿಗರೇಟ್ ಸ್ಟಾರ್ಟ್ ಮಾಡಿಬಿಟ್ಟು ಎರಡು ಸುರು ಹಚ್ಕೊತಾರೆ. ಇನ್ನು ಕೆಲವರು ತಿಕ್ಕು ಅಂತ ತಂಬಾಕು ಶುರು ಮಾಡ್ತಾರೆ, ಗುಟ್ಕಾ ಬಿಡ್ಬೇಕು ಅಂತ 2 ಸುರು ಹಚ್ಕೊತಾರೆ. ಸೊ ಇದು ಬಹಳಷ್ಟು ಜನರಿಗೆ ಆಗುತ್ತೆ. ಗುಟ್ಕಾ ಬಿಡ್ಲಿಕ್ಕೆ ಯಾವುದೇ ರೀತಿಯಾದ ಉಪಾಯಗಳು ಜಗತ್ತಲ್ಲಿಲ್ಲ. ಇದು ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ. ಬಿಡಬೇಕು ಅಂದ್ರೆ ಬಿಡ್ಬೇಕು ಅಷ್ಟೇ. ಇದು ಬಿಡಬೇಕು ಅಂದರೆ ಬಿಡಬೇಕು. ಇದು ಒಂದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಶಾರ್ಟ್ಕಟ್ ಮಾರ್ಗಗಳು ಇದರಲ್ಲಿಲ್ಲ ಮಿತ್ರ. ಇವತ್ತು ನಾನು ಬಿಟ್ಟೇ ಬಿಡ್ತೀನಿ, ಇನ್ನು ಮುಂದೆ ಜೀವನದಲ್ಲಿ ತಿನ್ನೋದಿಲ್ಲ ಅಂತ ನಿರ್ಧಾರ ಮಾಡಿ ಬಿಡೋದೇನಿದೆಯಲ್ಲ, ಇದೊಂದೇ ನಿಮಗೆ ಮಾರ್ಗ ಇರೋದು. ತುಂಬ ಜನರು ಬಿಟ್ಟಿದ್ದಾರೆ, ಅಂಥವ್ರು ನಾನು ನೋಡಿದ್ದೀನಿ. ಆದರೆ ತುಂಬ ಜನರು ಬಿಡ್ಲಿಕ್ಕಾಗಲ್ಲ. ಯಾಕಂದರೆ ಅದು ಅಷ್ಟು ಅಡಿಕ್ಷನ್ ಕ್ರಿಯೇಟ್ ಮಾಡುತ್ತೆ.
ಯಾಕಂದರೆ ಅದು ಫಾಸ್ಟ್ ಆ್ಯಕ್ಟಿಂಗ್ ಇರುತ್ತೆ ಮತ್ತು ಸ್ಲೋಲಿ 1 ಗಂಟೆ 15 ಮಿನಿಟ್ಸು 20 ಮಿನಿಟ್ಸ್ ತನಕನೂ ಕೂಡ ಅದು ನಿಮ್ಮ ಬ್ಲಡ್ಡಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಕೆಲವರು 2 3 ಹಾಕೋತಾರೆ, ಯಾಕಂದರೆ ಅದು ಸಾತ್ಮೆ ಆಗಿರುತ್ತೆ, ದೇಹಕ್ಕೆ ಸೂಟ್ ಆಗಿಬಿಟ್ಟಿರುತ್ತೆ, ಒಂದೇ ಗುಟ್ಕ ನಡೆಯೋದಿಲ್ಲ. ಸೊ ವರ್ಷಾನುಗಟ್ಟಲೆ ಕಳೆದಂಗೆ 2 3 ಹಾಕೊಂಡು 1 ಗಂಟೆ ಯಾರ್ದು ಜೊತೆನೂ ಮಾತನಾಡ್ದೇನೆ, ಯಾಕಂದರೆ ಮಾತನಾಡ್ಬೇಕಂದ್ರೆ ಉಗಿಬೇಕಾಗುತ್ತೆ, ಉಗಿದ ಕೂಡಲೇ ಅದರದ್ದು ಪವರ್ ಕಡಿಮೆ ಆಗುತ್ತೆ. ಆ ಕಾರಣಕ್ಕೆ ಉಗಿಯದೇನೆ 1 ಗಂಟೆ 3 ಗುಟ್ಕ ಬಾಯಲ್ಲಿ ಹಾಕ್ಕೊಂಡು ಆರಾಮಾಗಿ ದೇ ವಿಲ್ ಎಂಜಾಯ್ ದಟ್ ನಶ. ಸೊ ಅದು ಏನು ಮಾಡುತ್ತೆ, ಕಂಟಿನ್ಯೂಸ್ ಆಗಿ ಇದ್ದು ಬಾಯಲ್ಲಿ ಕ್ಯಾನ್ಸರ್ ತರುತ್ತೆ. ಸೊ ಇವೆಲ್ಲ ಏನಿದೆ ಪ್ರಾಬ್ಲಮ್ಸು, ಅದಕ್ಕೆ ಚೀಪ್ ಹ್ಯಾಬಿಟಲ್ಲಿ ಪರಿಗಣನೆ ಮಾಡ್ತಾರೆ.